ಪರಿಹರಿಸ್ತಾ ಕೈ ಜೋಡಿಸ್ತಾರೆ. ಪ್ರತಿಯೊಬ್ಬರು ನಮ್ಮ ಒಂದು ಜಾತ್ಯತೀತ ಪರಿವಾರದವರು ಅಂತ ಹೇಳ್ತಾ ಇನ್ನು ಪಕ್ಷವನ್ನು ಬಲಿಷ್ಠ ಕಟ್ಟೋಣ ಅಂತ ಹೇಳ್ತಾ ನಾನು ಮಾತಾಡಿ ನನ್ನ ಮಾತು ಮುಗಿಸ್ತೀನಿ. ಜನರ ಒಂದು ನೋವುಗಳಿಗೆ ಸ್ಪಂದಿಸುತ್ತಾ ಸಮಾಜದಲ್ಲಿ ಆಗ್ತಕ್ಕಂಥ ಅನುಕೂಲಗಳನ್ನು ಒಂದು ಪತ್ರಿಕೆಯಲ್ಲಿ ನಾವು ವರದಿಗಳನ್ನು ಬಿತ್ತರಿಸ್ತೇವೆ. ಪತ್ರಕರ್ತರಾದ ನಮಗೆ ಸ್ಫೂರ್ತಿದಾಯಕರೇ ಯಾರಂದರೆ ಇಂಥ ಮಹಾನ್ ಭಾನುಗಳು. ಯಾಕಂದರೆ ನಿಜಕ್ಕೂ ನಾವು ಎಂತೆಂಥ ವ್ಯಕ್ತಿಗಳನ್ನು ನೋಡ್ತೀವಿ. ಇವತ್ತು ತಮ್ಮ ಸ್ವಾರ್ಥದ ಜೀವನವನ್ನು ಮಾಡಲಿಕ್ಕೆ ಜನರು ಇಷ್ಟಪಡ್ತಾರೆ ಹೊರತು ಯಾರು ಕೂಡ ತಮ್ಮ ಕೈಲಿಂದ ಇರ್ತಕ್ಕಂಥ ಹಣವನ್ನು ಖರ್ಚು ಮಾಡಿಕೊಂಡು ಜನರಿಗೆ ಒಳ್ಳೆಯದಾಗುವಂಥ ಗುಣವನ್ನು ಯಾರು ಕೂಡ ಹೊಂದಿಲ್ಲ. ಅಲ್ಪರು 100ರಲ್ಲಿ ಒಂದು 20% ಇರ್ತಾರೆ. ಆದರೆ ಇಂಥ ಪರಿಸ್ಥಿತಿ ಒಳಗಳು ಈ 5G ಕಾಲದಲ್ಲಿ ಜನರಿಗೋಸ್ಕರ ನಾವು ಕಷ್ಟಪಡಬೇಕು, ಜನರಿಗೋಸ್ಕರ ತಮ್ಮ ಪ್ರಾಣವನ್ನು ಮುಡಿಪಾಗಿಡ್ಬೇಕು ಅಂತ ಹೇಳಿ ಹೇಳ್ತಾರಲ್ಲ, ನಿಜಕ್ಕೂ ಅವರಿಗೆ ಆಸೆ ಕೇಳಬೇಕಾಗ್ತದೆ. ಯಾಕಂದರೆ ನಾವು ನೋಡ್ತಾ ಇದ್ದೀವಿ, ನಮ್ಮ ದೇಶದಲ್ಲಿ ಗಡಿ ಕಾಯ್ತಕ್ಕಂಥ ನಾವು ಒಬ್ಬ ಸೈನಿಕರನ್ನು ನಾವು ನೆನೆಸ್ಕೊಂಡ್ರೆ ನಿಜಕ್ಕೂ ನಮಗೆ ಒಂದು ಆ ಒಂದು ಯೋಧ ನಿಸ್ವಾರ್ಥ ಸೇವೆಯನ್ನು ಇಟ್ಟುಕೊಂಡು ಜನರಿಗೋಸ್ಕರ ತನ್ನ ಪ್ರಾಣವನ್ನೇ ಮುಡುಪಾಗಿ ಅಲ್ಲಿ ಆ ಯೋಧ ಆ ಒಂದು ಶಕ್ತಿಯನ್ನು ಮೆರೆದರೆ ಸಮಾಜದೊಳಗೆ ಇಟ್ಕೊಂಡು ನಾವು ಜನರಿಗೋಸ್ಕರ ಜನರ ಕಷ್ಟಗಳನ್ನು ನಾವು ಅರಿತುಕೊಂಡು ಜನರಿಗೋಸ್ಕರ ನಾವು ಹೋರಾಟ ಮಾಡಬೇಕು ಅಂತ ಹೇಳಿ ಹೋಗ್ತಾ ಇದ್ದಾರಲ್ಲ ನಮ್ಮ ಬೀರೇಶ್ವರ ನಿಜವಾಗ್ಲೂ ಕೂಡ ನಾವು ಗ್ರೇಟ್ ಅಂತ ಹೇಳ್ತಾ ಇದ್ದೀವಿ. ಸರ್, ನೀವು ಯಾವತ್ತೂ ಯಾವ ಜಾಗದಲ್ಲೂ ಎಲ್ಲಿಯೂ ಕರೀಲಿ, ನಮ್ಮ ಪತ್ರಿಕಾ ಸಂಘಟನೆ ಕರ್ನಾಟಕ ಕಾರ್ಯನಿರತ ಪತ್ರಿಕಾ ಸಂಘಟನೆ ಉಪಾಧ್ಯಕ್ಷರು ಕೂಡ ಇದ್ದೀವಿ, ಅದರ ನಮ್ಮ ಅಧ್ಯಕ್ಷರು ಕೂಡ ಇದ್ದೀವಿ. ನಮ್ಮದೇ ಒಂದು ತಂಡ ಇದೆ ಸರ್. ಆಮೇಲೆ ನಮ್ಮ ರವಿಕಿರಣ ಸುಜನಿ ಕ್ಷೇತ್ರ ಸಂಘ ಅದು ಕೂಡ ಇದೆ. ಸದಾಕಾಲ ನೀವು ಎಲ್ಲೇ ಜಿಲ್ಲೆ ಯಾವುದೇ ತಾಲೂಕು ಮೂಲೆ ಎಲ್ಲೇ ಹಳ್ಳಿಯಲ್ಲಿ ಕಾರ್ಯಕ್ರಮ ಮಾಡಿ ಸದಾ ನಿಮ್ಮ ಕಾಲಿಗೆ ನಾವು ನಿಮ್ಮ ಬಂದು ನಿಮ್ಮ ಬೆಂಬಲವಾಗಿ ನಾವು ನಿಲ್ತೇವೆ. ನೀವು ಏನೇ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ರಿ, ಜನಪರ ಕಾಳಜಿ ಇರತಕ್ಕಂಥ ಯಾವುದೇ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ರಿ, ನಾವು ದಯಮಾಡಿ ಆ ಒಂದು ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಬೆಂಬಲವಾಗಿ ನಿಲ್ತೀವಿ ಅಂತ ಈ ವೇದಿಕೆಯಲ್ಲಿ ನಾನು ಆಕರ್ಷಣೆ ಕೊಡ್ತಾ ಇದ್ದೀನಿ ಸರ್. ಈ ಒಂದೆರಡು ಹಂಚಿಕೆಯನ್ನು ಹೇಳಿಕೊಡಲು ಅನುವು ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ಅನಂತಪೂರ್ವಕ ಅಭಿನಂದನೆ ತಿಳಿಸಿ ವೇದಿಕೆಗೆ ಗಮನಿಸುತ್ತೇನೆ. ಜೈ ಜೈ ಮೂಲಕ ಕೆಲವೊಂದು ಜನ ಉಪಟಳದಿಂದ ಏನು ಮಾತಾಡ್ತಾ ಇದ್ರಿ, ಬಹಳ ಜನ ಸಂಘಟನೆ ರಿಜಿಸ್ಟ್ರೇಷನ್ನೇ ಆಗಿಲ್ಲ, ಅವನೇನು ಮಾಡ್ತಾನೆ ಸಂಘಟನೆ ಸೋಷಿಯಲ್ ಕೂತು ಏನು ಮಾಡ್ತಾನೆ ಹಾಗೆ ಹಿಂಗೆ ಅಂತಂದ್ರಲ್ಲಪ್ಪ. ನಾನು ದಾಖಲೆಗಳು ಕೊಡ್ತೀನಪ್ಪ ನಿಮಗೆ, ಎಲ್ಲ ದಾಖಲೆಗಳ ಸಮೇತ ಕೊಡ್ತೀನಿ. ನನ್ನ ಎಲ್ಲ ದಾಖಲೆಗಳ ಸಮೇತ ಇದು ನನ್ನ ಬೈಲಾ ಕಾಪಿ, ಒರಿಜಿನಲ್ ಬೈಲಾ ಕಾಪಿ, ಸಂಘಟನೆ ರಿಜಿಸ್ಟ್ರೇಷನ್ ಆಗಿರೋ ಒರಿಜಿನಲ್ ಬೈಲಾ ಕಾಪಿ. ನಾನೆಲ್ಲ ದಾಖಲೆಗಳನ್ನು ಕೊಡೋಕ್ಕೆ ಸಿದ್ಧ. ನಾನು ಇಲ್ಲಿಯವರೆಗೂ ಜನತಾ ಪರಿವಾರದ ಪರವಾಗಿ ನಾನು ಏನು ಮಾಡಿದ್ದೀನಿ ಅಂತಕ್ಕಂಥ ಎಲ್ಲ ದಾಖಲೆಗಳನ್ನು ಒಂದು ಫೈಲೇ ಮಾಡಿದ್ದೀನಿ. ಆ ಫೈಲು ಒಂದು ದೊಡ್ಡ ಮಟ್ಟದಲ್ಲೇ ಇದೆ. ನಾನು ಎಲ್ಲ ದಾಖಲೆಗಳನ್ನು ಇಟ್ಟಿದ್ದೀನಿ. ನಾನು ಏನೇನು ಮಾಡಿದ್ದೀನಿ ಇಲ್ಲಿವರೆಗೂ 5 ವರ್ಷದಿಂದ ನಾನು ಏನು ಮಾಡಿದ್ದೀನಿ, ನಾನು ಎಲ್ಲ ಡಾಕ್ಯುಮೆಂಟ್ಗಳನ್ನು ಫೈಲ್ ಮಾಡಿ ಇಟ್ಟಿದ್ದೀನಿ. ಯಾವುದೇ ರೀತಿಯಾಗಿ ಇಲ್ಲೀಗಲ್ ಇಲ್ಲ. ಜನತಾ ಪರಿವಾರ, ದಯವಿಟ್ಟು ಈ ಜನತಾ ಪರಿವಾರ ಬಹಳ ಲೀಗಲ್ ಆಗಿ ಮತ್ತು ಸಂವಿಧಾನಬದ್ಧವಾಗಿ ನಾವು ಇದನ್ನು ತೆಗೆದುಕೊಂಡು ಬಂದಿದ್ದೀವಿ. ಇನ್ನು ಕೆಲವೇ ದಿನಗಳಲ್ಲಿ ಪಕ್ಷವನ್ನು ಲಾಂಚ್ ಮಾಡಿ ಕರ್ನಾಟಕ ರಾಜ್ಯದ ಜನತೆಗೆ ನಿಯುಕ್ತಿಯನ್ನು ಗೊಳಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ, ಕೆಲವೇ ದಿನಗಳಲ್ಲಿ ಜನತಾ ಪರಿವಾರ ಸಂಘಟನೆಯಿಂದ ಪಕ್ಷವಾಗಿ ಹೊರಹೊಮ್ಮುತ್ತೆ ಅಂತಕ್ಕಂಥ ಮಹತ್ವಾಕಾಂಕ್ಷಿ ಮಾತನ್ನು ವ್ಯಕ್ತಪಡಿಸುತ್ತಾ ರಾಜ್ಯದ ಜನತೆಗೆ ಒಂದು ಸಿಹಿ ಸುದ್ದಿಯನ್ನು ಅತಿ ಶೀಘ್ರದಲ್ಲಿ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ, ನನ್ನ ಇಡೀ ಜೀವವೇ ಕರ್ನಾಟಕದ ಜನತೆಗೆ ಅರ್ಪಣೆ ಅಂತಕ್ಕಂಥದ್ದನ್ನು ಈ ಒಂದು ದಿವ್ಯ ಸಾನ್ನಿಧ್ಯದ ಸನ್ನಿಧಿಯಲ್ಲಿ ತಿಳಿಸುವ ಮೂಲಕ ನಾನು ರಾಜ್ಯದ ಜನತೆಗೆ ವಂದಿಸುತ್ತಾ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಸದಾ ನಿಮ್ಮ ಶ್ರೇಯೋಭಿವೃದ್ಧಿಗಾಗಿ ಜನತಾ ಪರಿವಾರ ಅಧ್ಯಕ್ಷಗಳನ್ನು ಉಪಾಧ್ಯಕ್ಷಗಳನ್ನು ನೇಮಕ ಮಾಡುವುದರ ಮೂಲಕ ಜನತಾ ಪರಿವಾರವನ್ನು ಜನತಾ ಪರಿವಾರಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ತುಂಬಬೇಕು ಅಂತಕ್ಕಂಥದ್ದನ್ನು ಅವರಲ್ಲಿ ಮನವಿ ಮಾಡಿಕೊಡ್ತೀನಿ. ಅಷ್ಟೇ ಅಲ್ಲ, ನಾನು ನಮ್ಮ ತಂದೆಯವರು ತೀರ್ಕೊಂಡು
ನನಗೆ ಒಂದಷ್ಟು ರಾಜ್ಯದಿಂದ ಕಾಲ್ಸ್ಗಳು ಬಂತು. ಯಾಕಂದರೆ ಜನತಾ ಪಕ್ಷ ಉಂಟಾಗ್ದಾಗಿಂದಲೂ ಫಿರೋಜ್ ಸರಿಂದ ಆಗುತ್ತೆ ಕೆಲಸ ಅಂತಕ್ಕಂಥದ್ದು ಬಹಳ ಜನರಿಗೆ ಗೊತ್ತಿದೆ. ನಾನು ಬಹಳ ಜನರಿಗೆ ಕೆಲಸಗಳನ್ನು ಮಾಡ್ಕೊಟ್ಟಿದ್ದೀನಿ ಸರ್ಕಾರದ ಗಮನ ಸರ್. ಈಗ ಏನಾಗ್ತಿದೆ ಅಂದರೆ ಬರಗಾಲಕ್ಕೆ ತುತ್ತಾಗಿದೆ ಕರ್ನಾಟಕ, ಬರಗಾಲಕ್ಕೆ ತುತ್ತಾಗಿದೆ. ಆ ತುತ್ತಾಗಿರೋ ಕಾರಣಕ್ಕಾಗಿ ಸಾಕಷ್ಟು ನನಗೆ ಮನವಿ ಪತ್ರಗಳನ್ನು ತಂದುಕೊಡ್ತೀನಿ. ಜನ ಮನವಿ ಪತ್ರಗಳನ್ನು ಫ್ಯಾಕ್ಸ್ ಮೂಲಕ ಕಳಿಸಿದ್ದಾರೆ, ಮೇಲ್ ಮೂಲಕ ಕಳಿಸಿದ್ದಾರೆ, ಮತ್ತು ಬೈ ಪೋಸ್ಟ್ ಮೂಲಕ ಕಳಿಸಿದ್ದಾರೆ. ಸರ್ ದಯವಿಟ್ಟು ರಾಷ್ಟ್ರೀಕೃತ ಬ್ಯಾಂಕ್ಗಳು ಮತ್ತು ಫೈನಾನ್ಸ್ಗಳು ಸಾಲದ ಕಿರುಕುಳ ಬಾಧೆಯನ್ನು ತಾಳಕ್ಕೆ ಆಗ್ತಿಲ್ಲ ಸರ್. ದಯವಿಟ್ಟು ಸರ್ಕಾರಕ್ಕೆ ಸಂದೇಶ ರವಾನಿಸುವುದರ ಮೂಲಕ ಸರ್ಕಾರದ ಮೂಲಕ ಗಮನ ಸೆಳೆದು ದಯವಿಟ್ಟು ನಮಗೆ ಸಾಲವನ್ನು ಮರುಪಾವತಿಸಲು ಸ್ವಲ್ಪ ಕಾಲಾವಕಾಶ ಕೊಡಿಸ್ಬೇಕು ಅಂತಕ್ಕಂಥದ್ದನ್ನು ಕಳಕಳಿಯಿಂದ ಬಂದಿಲ್ಲ. ಸೊ ಆ ಕಾರಣಕ್ಕೋಸ್ಕರ ನಾನು ಈ ದಿಢೀರ್ನೇ ನಾನು ಮಹೇಶ್ವರಿ ಮೇಡಮ್ ಅಂತ ಕಾಲ್ ಮಾಡಿ ನಾನು ಅವರಿಗೆ ಸಹಾಯ ಕೊಡ್ತೀನಿ.